ಪೂರ್ಣಿ ನೀನು ಕೈ ಹಿಡಿದಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಸೊಸೆನ ಮಗಳ ಹಾಕಿ ಪ್ರೀತಿ ಮಾಡೋರು ಇನ್ನು ಹೆತ್ತ ಮಕ್ಕಳನ್ನ ಇನ್ನೆಷ್ಟು ಪ್ರೀತಿ ಮಾಡಬೇಡ. ಆಯ್ತು, ನೀನೇ ಹೇಳು, ನಿಮ್ಮಪ್ಪ ಕೆಟ್ಟೋರು ಅಂತ ನಿನ್ಗನ್ಸತ್ತಾ? ಮಕ್ಕಳ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ ಅಂತ ನಿನ್ಗನ್ಸತ್ತಾ? ಹಾಗೇನಾದರೂ ಅನ್ಸಿದ್ರೆ ಆಗ ನೀನು ಮಾಡ್ತಾ ಇರೋದು ಸರಿ ಅನ್ಬೋದು. ಆದ್ರೆ ಮಾಧವ್ ಅವರು ದೇವ್ರಂಥ ಮನುಷ್ಯ. ನನಗೋಸ್ಕರ ಚಂದದ ಬದುಕನ್ನು ಕಟ್ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಿಮಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅವಿ. ಒಂದೇ ಒಂದ್ಸಲ ಅವರನ್ನ, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು ಅವಿ. ನಿನ್ನ ತಪ್ಪನ್ನ ನಿನಗೆ ಮನವರಿಕೆ ಮಾಡಿಸ್ಬೇಕು ಅಂತಾನೆ 3 ದಿವಸದಿಂದ ನಾನು ಈ ರೀತಿ ನಡ್ಕೊಂಡಿದ್ದು. ನಿನ್ನ ಮೇಲೆ ನನಗೆ ಯಾವ ಬೇಸರನೂ ಇಲ್ಲ ಅವಿ. ಆಯ್ತು, ಹೋಗಿ ಊಟ ಮಾಡು. ಅಮ್ಮ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೇನೆ. ಹೌದು, ಅವಿಯಲ್ಲಿ ಆಗಲೇ ತಿಂಡಿ ತಿಂದು ಹೊರಟ್ಬಿಟ್ಟ? ಹಾಂ ಮಾವ, ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇತ್ತಂತೆ, ಅದಕ್ಕೆ ಬೇಗ ತಿಂಡಿ ತಿಂದು ಹೊರಟ್ರು. ತುಳಸಿಯವರೇ, ನೀವು ಕೂತ್ಕೊಳ್ಳಿ. ನಿಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ನೋ ಅದೃಷ್ಟ ನಮಗೂ ಒಂದಿನಾದ್ರೂ ಸಿಗಲಿ. ಆಯ್ತಾಯ್ತು, ಏನೋ ಆಸೆ ಪಡ್ತಾ ಇದ್ದೀರಲ್ಲ ಅಂತ ಕೂತ್ಕೋತಾ ಇದ್ದೀನಿ. ಓಹೋ, ನೀವಿಬ್ರು ಈಗ ಸುಮ್ಮನೆ ಇರ್ತಿರೋ ಅಲ್ವಾ? ಪೂರ್ಣಿ, ನೀನು ಬರ್ಸಮ್ಮ. ಗುರುಗಳು ಪೂರ್ಣಿನ ಆಶ್ರಮ ಕರ್ಕೊಂಡ್ಬಂದಾಗ ಅವಳ ಕುತ್ತಿಗೆನಲ್ಲಿ ಈ ಸರ ಇತ್ತು. ಪೂರ್ಣಿ, ಈ ಸರ ನಿನ್ನ ಹತ್ರ ಹೇಗೆ ಬಂತು? ಇದು ನಿಮ್ಮ ರೂಮಲ್ಲೇ ಇದ್ದಿದ್ದು ಮಾವ, ತುಂಬ ಚೆನ್ನಾಗಿದೆ ಅಂತ ಹೇಳಿದೆ, ಅದಕ್ಕೆ ಅಮ್ಮ ನೀನೇ ಹಾಕು ಅಂತ ಹೇಳಿದ್ರು. ತುಳಸಿಯವರೇ, ಯಾಕೆ ಹೀಗೆ ಮಾಡ್ತೀರಾ? ಎಲ್ಲ ಗೊತ್ತಿದ್ದು ನೀವೇ ಹೀಗೆ ಮಾಡಿದ್ರೆ ಸರಿನಾ? ನೋಡು ಪೂರ್ಣಿ, ನೀನು ಈ ಸರನ ತೆಗೆದ್ಬಿಡು, ಅದು ನಿನಗೆ ಸರಿ ಹೋಗಲ್ಲ. ಮಾವ, ಯಾಕೆ, ಏನಾಯ್ತು? ಅದೇನು ಕೇಳಬೇಡ. ಒಟ್ಟಿನಲ್ಲಿ ಈ ಸರನ ನೀನು ಹಾಕೋಬೇಡ. ಹೋಗು, ಅದೆಲ್ಲಿತ್ತು ಅಲ್ಲಿ ಇಟ್ಬಿಡು. ಅಲ್ಲ ಮಾವ, ಅಮ್ಮ ಇದನ್ನ... ಇನ್ನೇನು ಮಾತಾಡಬೇಡ. ನಿನಗೆ ಬೇಕಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಸರನ ನಾನು ತಂದು ಕೊಡ್ತೀನಿ. ಆದರೆ ಇದನ್ನು ನೀನು ಹಾಕ್ಕೊಳ್ಳೋದು ನನಗಿಷ್ಟ ಇಲ್ಲ. ತಗೊಂಡೋಗಿ ಇಟ್ಬಿಡು. ಆ ಸರನ ಪೂರ್ಣಿಗೆ ಯಾಕೆ ಕೊಟ್ಟರೆ ತುಳಸಿವ್ರೆ? ಅದೆಷ್ಟೇ ಆದರೂ ಅವಳ ಸರ ಅಲ್ವಾ, ಅವಳು ಹಾಕ್ಕೊಳ್ಳೋದೇ ಸರಿ ಅನ್ನಿಸ್ತು, ಅದಕ್ಕೆ ಹಾಕೋ ಅಂದೆ. ಇಲ್ಲ ತುಳಸಿಯವರೇ, ಅದನ್ನು ಅವಳು ಹಾಕಬಾರ್ದು. ಮನುಷ್ಯತ್ವ ಇಲ್ಲದೆ ಮಗುನ ಬೀದಿಲಿ ಬಿಟ್ಟೋಗಿದ್ರು ಅಂಥವ್ರು ಹಾಕಿರೋ ಸರ ಅದು.
ಪೂರ್ಣಿ ಈಗ ನಮ್ಮ ಮಗಳು ಅಂಥವ್ರು ಹಾಕಿರೋ ಸರನ ಹಾಕೋದು ಬೇಕಾಗಿಲ್ಲ. ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ. ಇಷ್ಟಪಟ್ಲಲ್ಲ ಹಾಕು ಅಂದ್ಬಿಟ್ಟೆ. ಪೂರ್ಣಿ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ. ನೀವು ಎಷ್ಟು ದಿನ ಆದಮೇಲೆ ಬರ್ತಿದ್ದೀರಲ್ಲ, ಈಗ ನನ್ನ ನೆನಪಾಯ್ತಾ? ನೀನು ನೆನಪಾಗ್ತಿರೋ ಕ್ಷಣನೇ ಇಲ್ಲ ಪೂರ್ಣಿ. ಅದಕ್ಕೆ ನಿಮ್ಮ ಮನೆಯವ್ರ ಹತ್ರ ನಾನೇ ಕ್ಷಮೆ ಕೇಳಿ ಇಲ್ಲಿಗೆ ಬಂದೆ ಅಲ್ಲ, ಯಾವಾಗಲೂ ಇನ್ಮೇಲೆ ಬರ್ತಾನೆ ಇರ್ತೀನಿ ಅಂತ ಹೇಳಿ. ಆಯಿತು ಪೂರ್ಣಿ, ಯಾವಾಗಲೂ ಬರ್ತಾ ಇರ್ತೀನಿ. ನಾನು ಬಂದಾಗೆಲ್ಲ ಅಮ್ಮ ಅಂತ ಕರೆದು ಹೀಗೆ ನನ್ನನ್ನು ಬಂದು ತಪ್ಕೋತೀಯಾ? ಅಂಕಲ್ ಏನೋ ಹಾಗೆ ಮಾಡಿದ್ರು ಅಂತ ನಾನು ನಿಮ್ಮನ್ನಾಗಲಿ ನಿಮ್ಮ ಪ್ರೀತಿನಾಗಲಿ ದೂರ ಮಾಡ್ಕೊಳಕ್ಕಾಗತ್ತಾ ಅಮ್ಮ? ನಿಮ್ಮಿಂದ ನನಗೆ ಯಾವತ್ತೂ ತಾಯಿ ಪ್ರೀತಿನೇ ಸಿಕ್ಕಿದೆ. ಅಥವಾ ತಾಯಿ ಪ್ರೀತಿ ಹೀಗೆ ಇರುತ್ತಲ್ವಾ ಅಂತ ಅನಿಸಿದೆ. ಅಂಥದ್ರಲ್ಲಿ ನಿಮ್ಮ ಪ್ರೀತಿನ ನಾನು ಕಳ್ಕೊತೀನ? ನನ್ನ ಜೀವ ಇರೋವರೆಗೂ ನಿಮ್ಮ ಪ್ರೀತಿ ನನಗೆ ಬೇಕು ಅಮ್ಮ.